ಬಹಳ ಸಮಯದ ಹಿಂದೆ ಪರ್ವತಗಳಿಂದ ಸುತ್ತುವರಿದ ಒಂದು ಚಿಕ್ಕ ಹಳ್ಳಿಯಲ್ಲಿ ಒಬ್ಬ ರೈತನ ಮಗನಾಗಿದ್ದ ಮೋಹನ್ ಎಂಬ ಹುಡುಗ ವಾಸಿಸುತ್ತಿದ್ದ. ಮೋಹನ್ ಹೃದಯದಿಂದ ತುಂಬಾ ಒಳ್ಳೆಯವನು, ತುಂಬಾ ಪರಿಶ್ರಮಿ ಕೂಡ. ಆದ್ರೆ ಅವನ ಮನಸ್ಸಿನಲ್ಲಿ ಒಂದು ದೊಡ್ಡ ದುರ್ಬಲತೆ ಮನಮಾಡಿಕೊಂಡಿತು. ಅವನು ಯಾವಾಗಲೂ ತನ್ನನ್ನು ಇತರರೊಂದಿಗೆ ಹೋಲಿಸುತ್ತಿದ್ದ. ಹಳ್ಳಿಯಲ್ಲಿ ಮಕ್ಕಳು ಓಟದ ಸ್ಪರ್ಧೆ ಮಾಡಿದಾಗಲೆಲ್ಲ ಮೋಹನ್ ಯಾವಾಗಲೂ ಕೊನೆಯವನಾಗುತ್ತಿದ್ದ. ಆಟಗರಲ್ಲಿ ಯಾರಾದರೂ ಎತ್ತರಕ್ಕೆ ಜಿಗಿಯುತ್ತಿದ್ದರು, ಯಾರಾದರೂ ವೇಗವಾಗಿ ಓಡುತ್ತಿದ್ದರು, ಯಾರಾದರೂ ಚೆನ್ನಾಗಿ ಹಾಡುತ್ತಿದ್ದರು, ಮತ್ತೊಬ್ಬನು ಬಾನ್ಸುರಿ ಊದುತ್ತಿದ್ದ. ಮೋಹನ್ ಮಾತ್ರ ಪ್ರತೀ ಸಲ ನಿರಾಶನಾಗುತ್ತಿದ್ದ. ನಾನ್ಯಾಕೆ ಯಾವ ಕೆಲಸಕ್ಕೂ ಒಳ್ಳೆಯವನಲ್ಲ, ಯಾಕೆ ಎಲ್ಲರೂ ನನ್ನಿಗಿಂತ ಮೇಲು ಎಂದು ಅವನು ತನ್ನೊಳಗೆ ಕೇಳಿಕೊಳ್ಳುತ್ತಿದ್ದ. ಹೀಗೆ ಹೋಲಿಕೆ ಮಾಡುವ ಅಭ್ಯಾಸ ನಿಧಾನವಾಗಿ ಅವನೊಳಗೆ ಹೀನಭಾವನೆಗೆ ಕಾರಣವಾಯಿತು. ಯಾರಾದರೂ ಸ್ನೇಹಿತನು ತನ್ನ ಬಗ್ಗೆ ಹೊಗಳಿದರೂ ಮೋಹನ್ ಮುಖದಲ್ಲಿ ನಗುವಿದ್ದರೂ ಒಳಗಿನಿಂದ ಮಾತ್ರ ಅವನು ಮುರಿದು ಹೋಗುತ್ತಿದ್ದ. ಅವನ ಆತ್ಮವಿಶ್ವಾಸ ದಿನೇ ದಿನೇ ಕಡಿಮೆಯಾಗುತ್ತಿತ್ತು. ಒಂದು ದಿನ ತುಂಬ ದುಃಖಗೊಂಡ ಮೋಹನ್ ಅರಣ್ಯದ ಕಡೆಗೆ ಹೊರಟ. ಅಲ್ಲಿ ಶಾಂತವಾಗಿ ಹರಿಯುವ ನದಿಯಿತ್ತು. ಅದರ ತೀರದಲ್ಲಿ ಒಂದು ದೊಡ್ಡ ಅರಳಿ ಮರ ಅಂದರೆ ಪೀಪಲ್ ಇತ್ತು. ಅದೇ ಮರದ ನೆರಳಲ್ಲಿ ಒಬ್ಬ ವೃದ್ಧ ಸಾಧು ಧ್ಯಾನ ಮಾಡುತ್ತಿದ್ದರು. ಮೋಹನ್ ಅವರ ಹತ್ತಿರ ಹೋಗಿ ಕುಳಿತುಕೊಂಡು ಅತ್ತುಬಿಟ್ಟ. ಸಾಧು ಕಣ್ಣು ತೆರೆದು, ಮಗನೇ, ಯಾಕೆ ಅಳುತ್ತೀಯಾ, ಏನು ಸಮಸ್ಯೆ ಎಂದು ಕೇಳಿದರು. ಮೋಹನ್ ತಲೆ ತಗ್ಗಿಸಿ ಹೇಳಿದ, ಬಾಬಾ, ನಾನು ಯಾಕೆ ಇಷ್ಟು ಸಾಮಾನ್ಯನಾಗಿದ್ದೇನೆ ಅಂತ ನನಗೆ ಅರ್ಥವಾಗುತ್ತಿಲ್ಲ. ಹಳ್ಳಿಯ ಉಳಿದ ಮಕ್ಕಳು ಎಲ್ಲರೂ ನನಗಿಂತ ಒಳ್ಳೆಯವರು. ಯಾರಾದ್ರೂ ವೇಗವಾಗಿ ಓಡುತ್ತಾರೆ, ಯಾರಾದ್ರೂ ಚೆನ್ನಾಗಿ ಹಾಡುತ್ತಾರೆ, ಯಾರಾದ್ರೂ ಬಲಶಾಲಿಗಳು. ನಾನು ಯಾವುದಕ್ಕೂ ಕೆಲಸಕ್ಕೆ ಬರಲ್ಲ ಅನಿಸುತ್ತೆ. ನಾನು ಜೀವನದಲ್ಲಿ ಏನೂ ಸಾಧಿಸಲಾರೇನೋ ಅನಿಸುತ್ತದೆ. ಸಾಧು ಅವನ ಮಾತುಗಳನ್ನು ಕೇಳಿ ನಗುತ್ತಾ ಹೇಳಿದರು, ಮಗನೇ, ನನಗಾಗಿ ಒಂದು ಚಿಕ್ಕ ಕೆಲಸ ಮಾಡುತ್ತೀಯಾ? ಮೋಹನ್ ಕಣ್ಣೀರು ಒರೆಸಿ ತಲೆಯಾಡಿಸಿದ. ಸಾಧು ತಮ್ಮ ಚೀಲದಿಂದ 2 ಬೀಜಗಳನ್ನು ತೆಗೆದರು. ಒಂದು ಅರಳಿ ಮರದ ಬೀಜ, ಇನ್ನೊಂದು ಸೂರ್ಯಕಾಂತಿ ಬೀಜ. ಇವೆರಡನ್ನೂ ಹೊಲದಲ್ಲಿ ಬಿತ್ತಿಬಿಡು, ಪ್ರತಿದಿನ ನೀರು ಹಾಕು, ಇಷ್ಟೇ ಕೆಲಸ ಎಂದರು. ಮೋಹನ್ ಯಾವುದೇ ಪ್ರಶ್ನೆ ಕೇಳದೆ ಹಾಗೆಯೇ ಮಾಡಿದ. ಕೆಲವೇ ದಿನಗಳಲ್ಲಿ ಸೂರ್ಯಕಾಂತಿ ಗಿಡ ಮಣ್ಣಿನಿಂದ ಹೊರಬಂದಿತು. ಅದರ ಹಸಿರು ಎಲೆಗಳು, ಹಳದಿ ಹೂವುಗಳನ್ನು ನೋಡಿ ಹಳ್ಳಿಯವರು ಅಚ್ಚರಿಗೊಂಡರು. ಎಷ್ಟು ಸುಂದರ ಹೂವು ಎಂದು ಮಕ್ಕಳು ಹೊಗಳಲು ಆರಂಭಿಸಿದರು. ಅದನ್ನು ನೋಡಿ ಮೋಹನ್ ಮತ್ತೆ ದುಃಖಗೊಂಡ. ಅರಳಿ ಬೀಜ ಇನ್ನೂ ಮೊಳೆಯಲೇ ಇಲ್ಲ, ಬಹುಶಃ ನಾನು ಹಾಗೇ ಇರಬೇಕು, ನಿಧಾನ, ನಿರರ್ಥಕ, ವಿಫಲ ಎಂದುಕೊಂಡ. ಸಮಯ ಕಳೆದಂತೆ ಸೂರ್ಯಕಾಂತಿ ವೇಗವಾಗಿ ಬೆಳೆಯಿತು. ಎತ್ತರವಾಗಿ ಹೊಲದ ಮಧ್ಯೆ ಹೊಳೆಯುತ್ತಿತ್ತು. ಹಳ್ಳಿಯವರು ಅಲ್ಲಿ ಫೋಟೋ ತೆಗೆದುಕೊಳ್ಳಲು ಬರುತ್ತಿದ್ದರು. ಮೋಹನ್ ಮನಸ್ಸಿನಲ್ಲಿ ಯಾವಾಗಲೂ ಒಂದೇ ಆಲೋಚನೆ, ನಾನು ಸೂರ್ಯಕಾಂತಿ ಹಾಗಿರಬೇಕಿತ್ತು, ಎಲ್ಲರ ಗಮನ ನನ್ನ ಮೇಲೆ ಇರ್ತಿತೆ. ಆದ್ರೆ ಕೆಲವೇ ತಿಂಗಳಲ್ಲಿ ಸೂರ್ಯಕಾಂತಿ ಬಣ್ಣ ಕಳೆದುಕೊಂಡಿತು. ಎಲೆಗಳು ಒಣಗಿದವು, ಕಾಂಡ ವಾಲಿತು. ಬೇಗನೆ ಅದು ಹೊಲದಿಂದ ಮಾಯವಾಯಿತು. ಅದೇ ಜಾಗದಲ್ಲಿ ಅರಳಿಗಿಡ ಮಾತ್ರ ನಿಧಾನವಾಗಿ ಮಣ್ಣಿನಿಂದ ತಲೆ ಎತ್ತಿತು. ಆರಂಭದಲ್ಲಿ ಯಾರೂ ಅದಕ್ಕೆ ಹೆಚ್ಚಿನ ಗಮನ ಕೊಡಲಿಲ್ಲ. ಆದ್ರೆ ಮೋಹನ್ ಪ್ರತಿದಿನ ಅದನ್ನು ಕಾಳಜಿಯಿಂದ ನೋಡಿಕೊಂಡ. ವರ್ಷಗಳು ಕಳೆಯುತ್ತಿದ್ದಂತೆ ಆ ಚಿಕ್ಕ ಗಿಡ ಒಂದು ದೊಡ್ಡ ಬಲಿಷ್ಠ ಮರವಾಗಿ ಬೆಳೆಯಿತು. ಅದರ ದಪ್ಪ ಕೊಂಬೆಗಳು ದೂರದೂರಿಗೆ ಹರಡಿದವು. ಅದರ ನೆರಳಲ್ಲಿ ಜನ ವಿಶ್ರಾಂತಿ ಪಡೆಯಲು ಆರಂಭಿಸಿದರು. ಮಕ್ಕಳು ಆಟವಾಡಿದರು, ವೃದ್ಧರು ಕುಳಿತು ವಿಶ್ರಾಂತಿ ಮಾಡಿಕೊಂಡರು, ಪ್ರಯಾಣಿಕರು ಅಲ್ಲೇ ನಿಲ್ಲುತ್ತಿದ್ದರು. ಪಕ್ಷಿಗಳು ಗೂಡು ಕಟ್ಟಿದವು. ಹಸು ಹೆಮ್ಮೆಗೂ ಅದು ಆಶ್ರಯವಾಯಿತು. ಇನ್ನು ಅರಳಿ ಮರ ಕೇವಲ ಒಂದು ಮರವಾಗಿರಲಿಲ್ಲ, ಅದು ಪೂರ್ಣ ಹಳ್ಳಿಯ ಆಧಾರವಾಯಿತು. ಒಂದು ದಿನ ಸಾಧು ಮತ್ತೆ ಮೋಹನ್ ಬಳಿಗೆ ಬಂದರು. ಮಗನೇ, ನೋಡಿದೆಯಾ, ಸೂರ್ಯಕಾಂತಿ ಬೇಗನೆ ಹೂವಿಟ್ಟು ಬೇಗನೆ ಒಣಗಿಹೋಯಿತು, ಆದರೆ ಅರಳಿ ನಿಧಾನವಾಗಿ ಬೆಳೆದು ಇಂದು ಎಲ್ಲರಿಗೂ ನೆರಳಾಗಿದೆಯಲ್ಲ. ಪ್ರತಿಯೊಂದು ಬೀಜಕ್ಕೂ ತನ್ನದೇ ಸಮಯ, ತನ್ನದೇ ಪ್ರತಿಭೆ, ತನ್ನದೇ ಸ್ಥಾನ ಇದೆ. ಅರಳಿ ಸೂರ್ಯಕಾಂತಿಯನ್ನು ಹೋಲಿಸಿಕೊಂಡಿದ್ದರೆ ಅದು ಬೆಳೆಯಲೇ ಇರಲಿಲ್ಲ. ಮೋಹನ್ ಕಣ್ಣುಗಳಲ್ಲಿ ಹೊಳಪು ಮೂಡಿತು. ಅವನ ಮನಸ್ಸಿನ ಭಾರ ಒಮ್ಮೆಯೇ ಇಳಿದಂತಾಯಿತು. ಅವನಿಗೆ ಅರ್ಥವಾಯಿತು, ತನ್ನನ್ನು ಇತರರೊಂದಿಗೆ ಹೋಲಿಸುವುದು ಮೂರ್ಖತನ. ಪ್ರತಿಯೊಬ್ಬರಿಗೂ ತಮ್ಮದೇ ಸಮಯ, ತಮ್ಮದೇ ಪ್ರತಿಭೆ, ತಮ್ಮದೇ ಸ್ಥಾನ ಇದೆ. ಅವನು ಸಾಧುವಿನ ಪಾಡಗಳಿಗೆ ಬಿದ್ದು, ಬಾಬಾ, ಈಗ ನನಗೆ ಅರ್ಥವಾಯಿತು, ನಾನು ನನ್ನನ್ನು ದುರ್ಬಲನಾಗಿ ಭಾವಿಸಬಾರದು. ನಾನು ಕೇವಲ ಪರಿಶ್ರಮ ಮಾಡಬೇಕು ಮತ್ತು ನನ್ನ ಸಮಯಕ್ಕಾಗಿ ಕಾಯಬೇಕು ಎಂದು ಹೇಳಿದ. ಸಾಧು ನಗುತ್ತಾ ಹೇಳಿದರು, ಅದೇ ಜಾಣತನ ಮಗನೇ. ನೆನಪಿಟ್ಟುಕೋ, ಯಾವುದೇ ಮರ ಒಂದೇ ರಾತ್ರಿಯಲ್ಲಿ ಬೆಳೆದು ಬರುವುದಿಲ್ಲ. ಅದಕ್ಕೆ ಸಮಯ ಬೇಕು, ಸಹನೆ ಬೇಕು. ಮನುಷ್ಯನ ಜೀವನವೂ ಹಾಗೆ. ಪ್ರತಿಯೊಬ್ಬರ ಆಟ ಆರಂಭವಾಗುವ ಸಮಯ ಬೇರೆ ಬೇರೆ ಇರುತ್ತದೆ. ಸ್ನೇಹಿತರೆ, ಈ ಕಥೆ ನಮ್ಮ ಜೀವನಕ್ಕೂ ಅನ್ವಯಿಸುತ್ತದೆ. ನಾವು ಆಗಾಗ್ಗೆ ಅವನು ನನ್ನಗಿಂತ ಮುಂದೆ ಹೋಗಿದ್ದಾನೆ, ಅವಳು ಬೇಗ ಯಶಸ್ಸು ಕಂಡಳು ಎಂದುಕೊಳ್ಳುತ್ತೇವೆ. ಯಾರಾದರೂ ಓದಿನಲ್ಲಿ ಮುಂದೆ, ಯಾರಾದರೂ ಉದ್ಯೋಗದಲ್ಲಿ, ಯಾರಾದರೂ ಬೇಗ ಶ್ರೀಮಂತರಾಗುತ್ತಾರೆ. ನಾವು ಮಾತ್ರ ಹಿಂದೆ ಉಳಿದಂತೆ ಅನಿಸುತ್ತದೆ. ಆದ್ರೆ ಸತ್ಯ ಏನೆಂದರೆ ಪ್ರತಿಯೊಬ್ಬರ ಜೀವನಕ್ಕೂ ತನ್ನದೇ ಸಮಯ ಇರುತ್ತದೆ.
ಯಾರಾದರೂ ಸೂರ್ಯಕಾಂತಿ ಹಾಗೆ ಬೇಗ ಹೊಳೆಯುತ್ತಾರೆ, ಬೇಗನೆ ಮಾಯವಾಗುತ್ತಾರೆ. ಯಾರಾದರೂ ಅರಳಿ ಹಾಗೆ ನಿಧಾನವಾಗಿ ಬೆಳೆದು ದೀರ್ಘಕಾಲ ನಿಂತು ಎಲ್ಲರಿಗೂ ನೆರಳಾಗುತ್ತಾರೆ. ಆದುದರಿಂದ ನಿಮ್ಮನ್ನು ಯಾರೊಂದಿಗೂ ಹೋಲಿಸಿಕೊಳ್ಳಬೇಡಿ. ನಿಮ್ಮ ಸಮಯವೂ ಖಂಡಿತ ಬರುತ್ತದೆ. ಬಂದಾಗ ಜನ ನಿಮ್ಮನ್ನೇ ನೋಡುತ್ತಾರೆ. ನಿಮ್ಮ ನೆರಳಲ್ಲಿ ಕುಳಿತು ನಿಮ್ಮ ಮೌಲ್ಯವನ್ನು ಅರ್ಥಮಾಡಿಕೊಳ್ಳುತ್ತಾರೆ.